ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಹಾಗೇನೆ ನಿಮ್ದು ಏಜಿಂಗ್ ಪ್ರಾಬ್ಲಮ್, ಹಾಗೇನೆ ಚಿಕ್ಕ ಚಿಕ್ಕ ಕೂದಲನ್ನು ಮುಖದಲ್ಲಿ ಹೇಗೆ ಹೋಗಿಸ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗೈಸ್. ಸೊ ಇತ್ತೀಚೆಗಂತೂ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೇನೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪಿಂಪಲ್ಸ್ ಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದು ಯಾವ ರೀತಿ ಉಂಟಾಗುತ್ತೆ ಅಂತ ಪರ್ಟಿಕ್ಯುಲರ್ ರೀಸನ್ ನಾವು ಹೇಳೋದಿಕ್ಕಾಗೋದಿಲ್ಲ. ಈ ಫುಡ್ ಇಂದ ಬರ್ಬೋದು, ನಮ್ಮ ಫುಡ್ ಹ್ಯಾಬಿಟ್ಸ್ ಇಂದಾಗಿ ನಾವು ಸ್ವೀಟ್ಸ್ ನ ಜಾಸ್ತಿ ತಿನ್ನೋದ್ರಿಂದನೂ ಬರ್ಬೋದು, ಅಥವಾ ನಮ್ಮ ಪೀರಿಯಡ್ಸ್ ಟೈಮಲ್ಲೂ ಕೂಡ ಈ ತರ ಆಗ್ತಾ ಇರುತ್ತೆ. ಸೊ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗ್ತಾ ಇರುತ್ತೆ. ಹಾಗೇನೆ ಮೂಗಿನ ಮೇಲೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಏನೇ ಟ್ರೈ ಮಾಡಿದ್ರು ಹೋಗ್ತಾ ಇರಲ್ಲ. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಈ ಒಂದು ಪ್ರಾಡಕ್ಟ್ ಇಂದ ನಿಮ್ದು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗುತ್ತೆ, ಹಾಗೇನೆ ವೈಟ್ ಹೆಡ್ಸ್ ನ ರಿಮೂವ್ ಮಾಡುತ್ತೆ. ಇದು ಬ್ಲ್ಯಾಕ್ ಹೆಡ್ಸ್ ಹಾಗೇನೆ ವೈಟ್ ಹೆಡ್ಸ್ ನ ಹಾಗೇನೆ ಬೇಗನೆ ರಿಮೂವ್ ಮಾಡುತ್ತೆ. ಹಾಗೇನೆ ನಿಮ್ಮ ಏಜಿಂಗ್ ಪ್ರಾಬ್ಲಮ್ನು ಕ್ರಮೇಣವಾಗಿ ಕಡಿಮೆ ಮಾಡುತ್ತೆ. ಮುಖದಲ್ಲಿರುವಂತಹ ಚಿಕ್ಕ ಚಿಕ್ಕ ಪಿಂಪಲ್ಸ್ ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಇದು ಮುಖಕ್ಕೆ ಒಂದು ಗ್ಲೋ ಅನ್ನ ಕೊಡುತ್ತೆ. ಇದು ಯಾವ ಪ್ರಾಡಕ್ಟ್ ಅಂದ್ರೆ ಪೀಲ್ ಆಫ್ ಮಾಸ್ಕ್. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತದ್ದು ವಾವ್ ಸ್ಕಿನ್ ಸೈನ್ಸ್ ಅವರ ಆಕ್ಟಿವೇಟೆಡ್ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್. ಸೊ ನೀವು ಇದೇ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅಂತ ಇಲ್ಲ, ನೀವು ಯಾವುದನ್ನ ಬೇಕಾದ್ರೂ ಯೂಸ್ ಮಾಡಬಹುದು ಪೀಲ್ ಆಫ್ ಮಾಸ್ಕ್ ಗಳನ್ನ. ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ತುಂಬಾನೇ ವರ್ಕ್ ಮಾಡುತ್ತೆ. ಇದು ವಾವ್ ಸ್ಕಿನ್ ಸೈನ್ಸ್ ಅವರ ಆಕ್ಟಿವೇಟೆಡ್ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನಿವತ್ತು ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು ವೀಕ್ಲಿ 1 ಟೈಮ್ ಯೂಸ್ ಮಾಡಿದ್ರು ಸಾಕು. ಸೊ ತುಂಬಾನೇ ಬೆಟರ್ ರಿಸಲ್ಟ್ ಅನ್ನ ಇದು ಕೊಡುತ್ತೆ. ಸೊ ಆಯಿಲಿ ಸ್ಕಿನ್ ಇರೋರು ವೀಕ್ಲಿ 1 ಟೈಮ್ ಯೂಸ್ ಮಾಡಿ, ಆಯಿಲಿ ಸ್ಕಿನ್ ಇರೋರು ವೀಕ್ಲಿ 1 ಟೈಮ್ ಯೂಸ್ ಮಾಡಿ, ಡ್ರೈ ಸ್ಕಿನ್ ಇರೋರು 1 ಮಂತ್ 1 ಟೈಮ್ ಯೂಸ್ ಮಾಡಿದ್ರು ಸಾಕು. ಏನಕ್ಕಂದ್ರೆ ಇದು ನಿಮ್ಮ ಮುಖದಲ್ಲಿರುವಂತಹ ಎಕ್ಸೆಸ್ ಆಯಿಲ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೇನೆ ಎಕ್ಸೆಸ್ ಆಯಿಲ್ ಅನ್ನ ತೆಗೆದಾಕತ್ತೆ. ಸೊ ನೀವು ಡ್ರೈ ಸ್ಕಿನ್ ಅವರಾಗಿದ್ರೆ ಮುಖ ಇನ್ನೂ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಮಂತ್ಲಿ 1 ಟೈಮ್ ಯೂಸ್ ಮಾಡಿದ್ರೆ ಸಾಕು. ಸೊ ನೀವು ಆಯಿಲಿ ಸ್ಕಿನ್ ಅವರಾಗಿದ್ರೆ ವೀಕ್ಲಿ 1 ಟೈಮ್ ಯೂಸ್ ಮಾಡಿ, ಬೆಟರ್ ರಿಸಲ್ಟ್ ಸಿಗುತ್ತೆ. ಹಾಗೇನೆ ಇದು ಸ್ಕಿನ್ ಟೈಟ್ ಅನ್ನ ಮಾಡೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ನೀವು ಈ ಒಂದು ಪೀಲ್ ಆಫ್ ಮಾಸ್ಕ್ ಅನ್ನ ಯೂಸ್ ಮಾಡೋಕ್ಕೂ ಮುಂಚೆ ನೀವು ಮುಖಕ್ಕೆ ಸ್ಟೀಮ್ ತಗೊಳ್ಳೋದು ತುಂಬಾನೇ ಒಳ್ಳೇದು. ನಿಮ್ಮ ಹತ್ರ ಸ್ಟೀಮರ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಒಂದು ಪಾತ್ರೆನಲ್ಲಿ ನೀರನ್ನ ಕಾಯಿಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ಟೀಮ್ ತಗೊಂಡ್ರು ಓಕೆ. ಏನಕ್ಕಂದ್ರೆ ಇದು ಓಪನ್ ಪೋರ್ಸ್ ಅನ್ನ ಓಪನ್ ಮಾಡೋದಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೇನೆ ಈ ಒಂದು ಪೀಲ್ ಆಫ್ ಮಾಸ್ಕ್ ಅನ್ನ ನಂತರ ಯೂಸ್ ಮಾಡೋದ್ರಿಂದ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಅಥವಾ ನೀವು ಸ್ಟೀಮ್ ನ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಒಂದು ಕಾಟನ್ ಬಟ್ಟೆನ ತಗೊಂಡು ಬಿಸಿನೀರಲ್ಲಿ ಅದ್ಬಿಟ್ಟು, ನೋಡಿ ಈಗ ನಾನು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ, ಇದನ್ನ ಬಿಸಿನೀರಲ್ಲಿ ಅದ್ದಿ ಇವಾಗ ಮುಖನ ಒರೆಸ್ಕೋತಾ ಇದ್ದೀನಿ. ಸೊ ಈ ತರ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಓಪನ್ ಪೋರ್ಸ್ ಓಪನ್ ಆಗುತ್ತೆ. ನಂತರ ನೀವು ಈ ಒಂದು ಪೀಲ್ ಆಫ್ ಮಾಸ್ಕ್ ಅನ್ನ ಯೂಸ್ ಮಾಡೋದ್ರಿಂದ ಒಂದು ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ನೋಡಿ, ನಾನು ಇವಾಗ ಒಂದು ಬಟ್ಟೆನ ತಗೊಂಡ್ಬಿಟ್ಟು ಅದನ್ನ ಬಿಸಿನೀರಲ್ಲಿ ಅದ್ದಿ ಮುಖನ ಒರೆಸ್ಕೊಂಡಿದೀನಿ. ಇವಾಗ ನೆಕ್ಸ್ಟ್ ಈ ಪೀಲ್ ಆಫ್ ಮಾಸ್ಕ್ ಅನ್ನ ಅಪ್ಲೈ ಮಾಡ್ತೀನಿ. ನಾವು ಓಪನ್ನೇ ಮಾಡಿಲ್ಲ. ಸೊ ಇದು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಒಂದೊಂದು ಟೈಮ್ ಆಫರ್ ಇರುತ್ತೆ. ಸೊ ನೀವು ಆಫರ್ ನೋಡಿ ಕೂಡ ತಗೋಬಹುದು. ಸೊ ಇದು 399 rupees. ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಹೋಗಿ ಚೆಕ್ ಮಾಡಿ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬಾನೇ ಒಳ್ಳೆಯದು. ನೀವು ಪ್ಯಾಚ್ ಟೆಸ್ಟ್ ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ, ನೀವೊಂದು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಸ್ವಲ್ಪ ತೆಗೆದುಕೊಂಡ್ಬಿಟ್ಟು ಇಲ್ಲಿ ಅಥವಾ ಇಲ್ಲಿ ಹಚ್ಚಬೇಕು. ಸೊ 24 hours ಬಿಟ್ಟು ನಿಮಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಆಗಿಲ್ಲ ಅಂತಂದ್ರೆ ನೀವು ಆರಾಮ್ಸೆ ಆ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು.
ಇಲ್ಲ ನಿಮಗೆ ರಿಯಾಕ್ಷನ್ ಆಗಿದೆ ಅಂತಂದ್ರೆ ಆ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನ ತಗೊಂಡ್ರೆ ಇದು ತುಂಬಾ ದಿನ ಬರುತ್ತೆ. ಸ್ವಲ್ಪ ತಿಕ್ಕಾಗೆ ಅಪ್ಲೈ ಮಾಡಿ. ಆಮೇಲೆ ನೀವು ಐಬ್ರೋ ಹತ್ರ ಅಥವಾ ಕಣ್ಣತ್ರ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ. ತಿಕ್ಕಾಗೆ ಅಪ್ಲೈ ಮಾಡಿ. ಇದರಿಂದ ಬ್ಲ್ಯಾಕ್ ಹೆಡ್ಸ್ ಹಾಗೇನೆ ವೈಟ್ ಹೆಡ್ಸ್ ತುಂಬಾ ಬೇಗನೆ ರಿಮೂವ್ ಆಗುತ್ತೆ. ಸೊ ನೋಡಿ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ. ಸೊ ಇದು ಫುಲ್ ಡ್ರೈ ಆಗಬೇಕು. ಇದನ್ನ ಫೀಲ್ ಮಾಸ್ಕ್ನ ಯಾವಾಗಲೂ ಈ ಸೈಡಿಂದಾನೇ ತೆಗಿಬೇಕು, ಮೇಲಿಂದ ತೆಗಿಯೋದಕ್ಕೆ ಹೋಗಬೇಡಿ. ಸೊ ಈ ಸೈಡಿಂದಾನೇ ಫೀಲ್ ಮಾಸ್ಕನ್ನ ತೆಗಿಬೇಕು. ಸೊ ಇದು 15 to 20 ಮಿನಿಟ್ಸ್ ಬೇಕು ಇದು ಡ್ರೈ ಆಗೋದಕ್ಕೆ. ಇದು ಡ್ರೈ ಆದಮೇಲೆ ಮತ್ತೆ ಸಿಗ್ತೀನಿ. ಸೊ ನೋಡಿ ಇವಾಗ ಇದು ಫುಲ್ ಡ್ರೈ ಆಗಿದೆ. ಸೊ ಇವಾಗ ಇದನ್ನ ರಿಮೂವ್ ಮಾಡೋಣ. ಫೀಲ್ ಮಾಸ್ಕನ್ನ ಯಾವಾಗ್ಲೂ ಈ ಸೈಡಿಂದಾನೇ ರಿಮೂವ್ ಮಾಡಬೇಕು. ಆವಾಗ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ಹಾಗೇನೆ ವೈಟ್ ಹೆಡ್ಸ್ ತುಂಬಾ ಬೇಗನೆ ರಿಮೂವ್ ಆಗುತ್ತೆ. ಸೊ ಇವಾಗ ರಿಮೂವ್ ಮಾಡ್ತೀನಿ. ಸೊ ಇದು ಪೂರ್ತಿ ಡ್ರೈ ಆಗೋವರೆಗೂ ಬಿಡಬೇಕು, ಅವಾಗ ತುಂಬಾ ಬೇಗ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇರುತ್ತೆ. ಸೊ ಆ ಪಿಂಪಲ್ಸ್ ಕೂಡ ಇದು ಕ್ರಮೇಣ ಕಡಿಮೆ ಮಾಡುತ್ತೆ ಈ ಫೀಲ್ ಆಫ್ ಮಾಸ್ಕ್. ಸೊ ನೀವು ಯಾವುದಾದ್ರೂ ಯೂಸ್ ಮಾಡಿ ಫೀಲ್ ಆಫ್ ಮಾಸ್ಕ್ ಅನ್ನ. ಸೊ ನೋಡಿ ನನ್ನ ಫೇಸಲ್ಲಿರೋ ಚಿಕ್ಕ ಚಿಕ್ಕ ಕೂದಲೆಲ್ಲ ಬಂದಿದೆ. ಸೊ ನೋಡಿ ಬ್ಲ್ಯಾಕ್ ಹೆಡ್ಸ್ ತುಂಬ ಚೆನ್ನಾಗಿ ರಿಮೂವ್ ಆಗಿದೆ. ಸೊ ನಾನಿವಾಗ ಪ್ಲೈನ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸೊ ನೋಡಿ ಪ್ಲೈನ್ ವಾಟರಲ್ಲಿ ನಾನು ಇವಾಗ ಫೇಸ್ ವಾಶ್ ಮಾಡಿದ್ದೀನಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ತುಂಬಾನೇ ಸೂಪರ್ ಆಗಿ ಬಂದಿದೆ ರಿಸಲ್ಟು. ನೀವು ಈ ಪೀಲ್ ಆಫ್ ಮಾಸ್ಕ್ ಅನ್ನ ಯೂಸ್ ಮಾಡಿದಾದ್ಮೇಲೆ ಪ್ಲೈನ್ ವಾಟರ್ ಅಲ್ಲೇ ಫೇಸ್ ವಾಶ್ ಮಾಡಿ. ಯಾವುದೇ ರೀತಿಯಾದಂತಹ ಸೋಪ್ ಆಗಿರ್ಲಿ ಹಾಗೇನೆ ಫೇಸ್ ವಾಶ್ ಆಗಿರ್ಲಿ ಯೂಸ್ ಮಾಡೋದಿಕ್ಕೆ ಹೋಗ್ಬೇಡಿ. ಹಾಗೇನೆ ಕ್ರೀಮ್ಸ್ ಕೂಡ ಯಾವುದು ಕೂಡ ಅಪ್ಲೈ ಮಾಡೋದಿಕ್ಕೆ ಹೋಗ್ಬೇಡಿ. ಒಂದು ಹಾಫ್ ಆನ್ ಅವರ್ ಆದ್ರೂ ಹಾಗೇನೆ ಬಿಡಿ. ಸೂಪರ್ ಆಗಿ ರಿಸಲ್ಟ್ ಸಿಕ್ಕಿದೆ. ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಯೂಸ್ ಆಯ್ತು. ಯಾರ್ಯಾರಿಗೆಲ್ಲ ಬ್ಲ್ಯಾಕ್ ಹೆಡ್ಸ್ ಹಾಗೇನೆ ವೈಟ್ ಹೆಡ್ಸ್ ಪ್ರಾಬ್ಲಮ್ ಇದೆ, ಚಿಕ್ಕ ಚಿಕ್ಕ ಪಿಂಪಲ್ಸ್ ಪ್ರಾಬ್ಲಮ್ ಇದೆ, ಹಾಗೇನೆ ಏಜಿಂಗ್ ಪ್ರಾಬ್ಲಮ್ ಇದೆ, ಯಾರು ಬೇಕಾದ್ರೂ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಳ್ಳಿ. ಬೆಟರ್ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ಬರಿಗೆ ನೆರಿಗೆಗಳು ಬಂದಿರುತ್ತೆ ಮುಖದಲ್ಲಿ, ತುಂಬಾನೇ ಬೇಗನೆ ಏಜ್ ಆಗಿರೋ ತರ ಕಾಣಿಸ್ತಾ ಇರ್ತಾರೆ. ಅವ್ರಿಗಂತೂ ಈ ಪ್ರಾಡಕ್ಟ್ ತುಂಬಾನೇ ವರ್ಕ್ ಆಗುತ್ತೆ. ಏನಕ್ಕೆ ಇದು ಕ್ರಮೇಣವಾಗಿ ನಿಮ್ಮ ಮುಖದಲ್ಲಿರುವಂತಹ ನೆರಿಗೆಗಳನ್ನ ಕಡಿಮೆ ಮಾಡುತ್ತೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಲೈಕ್ ಕಮೆಂಟ್ ಇಂದ ನನಗೂ ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಮಾಡಬೇಕು ಅಂತ ಇನ್ಸ್ಪೈರ್ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.